ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ದಿನಗಳು ಅನ್ನೋದಕ್ಕಿಂತ ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನು ಯಾಕೆ ಬಿಟ್ಟರು ನಟಿ ಸಂಜನಾ ಬುರ್ಲಿ ಅವರು, ಯಾವಾಗ ಅವ್ರು ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದು ಅಂತ ವೀಕ್ಷಕರಿಗೆ ಸಾಕಷ್ಟು ಗೊಂದಲ ಇತ್ತು. ಈಗ ಅವರು ಮತ್ತೆ ಶ್ರೀಗಂಧದ ಗುಡಿ ಎನ್ನುವಂತಹ ಧಾರಾವಾಹಿ ಮೂಲಕ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಇವರ ಪಾತ್ರ ಹೇಗಿದೆ, ಯಾಕೆ ಅವರು ಈ ಸೀರಿಯಲ್ಗೆ ಒಪ್ಕೊಂಡ್ರು ಅಂತ ಅವ್ರನ್ನ ಕೇಳೋಣ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿಮ್ಮನ್ನ ನೋಡಿದ್ಮೇಲೆ ಇನ್ನೂ ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಗಂಧದ ಗುಡಿ ಎನ್ನುವಂತಹ ಧಾರಾವಾಹಿನ ಒಪ್ಕೊಳ್ಳೋದಕ್ಕೆ ಏನು ರೀಸನ್? ಸಮ್ ಮೇಜರ್ ರೀಸನ್ಸ್ ಇದೆ. ಮೊದಲನೇದಾಗಿ ಈ ಒಂದು ಕಾನ್ಸೆಪ್ಟ್ ನೀವೇ ನೋಡ್ತಿರೋ ಹಾಗೆ ತುಂಬಾ ಯುನೀಕ್ ಆಗಿದೆ. ಈ ಥರ ಒಂದು ಫ್ರೆಶ್ ಕಾನ್ಸೆಪ್ಟ್ ಮುಂಚೆ ಯಾವುದೇ ಕನ್ನಡ ಧಾರಾವಾಹಿಗಳು ನಾನಂತೂ ನೋಡಿಲ್ಲ. ಅದೇ ಟಿಪಿಕಲ್ ಅತ್ತೆ ಸೊಸೆ ಡ್ರಾಮಾ ಇರುತ್ತೆ, ಹುಡುಗ ಹುಡುಗಿ ಮಧ್ಯೆ ರೊಮ್ಯಾನ್ಸ್ ಇರುತ್ತೆ, ಅವ್ರ ಮದುವೆ ಆಗೋವ್ರಿಗೂ ಇಷ್ಟಪಡಲ್ಲ, ಆಮೇಲೆ ಹೆಂಗೆ ಇಷ್ಟಪಡ್ತಾರೆ, ಈ ಥರ ಟಿಪಿಕಲಾಗಿ ಅದೇ ಇರುತ್ತೆ. ಬಟ್ ಈ ಒಂದು ಕಾನ್ಸೆಪ್ಟಲ್ಲಿ ಅಷ್ಟು ಜನ ಹುಡುಗಿರ ಮಧ್ಯೆ ಅತ್ತೆ ಅನ್ನೋರೇ ಇಲ್ಲ ಯಾರು. ಸೊ ಒಂದು ಹುಡುಗಿ ಬಂದು ಯಾವ ರೀತಿ ಎಲ್ಲ ಹುಡುಗರು ಲೈಫ್ ಚೇಂಜ್ ಮಾಡ್ತಾಳೆ, ಈ ಥರ ಎಲ್ಲ ಅದು ನಂಗೆ ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್. ಮತ್ತು ಸೆಕೆಂಡ್ ಪಾಯಿಂಟ್ ವಾಸ್ ದಟ್ ನನಗೆಲ್ಲೋ ಸ್ವಲ್ಪ ಆರ್ಟಿಸ್ಟಾಗಿ ಸೆಲ್ಫಿಶಾಗಿ ಅನಿಸ್ತು. ಅಷ್ಟು ಜನ ಹುಡುಗರ ಮಧ್ಯದಲ್ಲಿ ಒಂದು ಹುಡುಗಿ ನಿಂತ್ಕೊಂಡಾಗ ಹೈಲೈಟ್ ಆಗುತ್ತೆ. ಇಲ್ಲ ಜನರು ಕಣ್ಣಿಗೆ ತುಂಬ ಐ ಕ್ಯಾಚಿ ಆಗಿರುತ್ತೆ ಇದು ಅಂತ. ದ್ಯಾನ್ ಹೀರೋಯಿನ್ ನಿಂತ್ಕೊಳ್ಳೋದ್ಕಿಂತ ಇಷ್ಟು ಜನ ಹುಡುಗರ ಮಧ್ಯದಲ್ಲಿ ಒಂದು ಹುಡುಗಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತು. ಥರ್ಡ್ ಪಾಯಿಂಟ್ ವಾಸ್ ಕಾಮಿಡಿ. ಇದು ಕಾಮಿಕಲ್ ಡ್ರಾಮಾ ಇರೋದ್ರಿಂದ ಒಂದು ಕಾಮಿಡಿ ಜಾನ್ರದಲ್ಲಿ ಆ್ಯಕ್ಟರ್ ಆಗಿ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಂಗೆ ಸಿಕ್ಕಿಲ್ಲ. ಸೊ ಇಲ್ಲಿ ಆ ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಇದೆಲ್ಲ ಫ್ಯಾಕ್ಟರ್ಸ್ ಆ್ಯಡ್ ಮಾಡಿ ಇಲ್ಲ, ಈ ಒಂದು ಆಪರ್ಚುನಿಟಿ ಡೆಫಿನೆಟ್ಲಿ ನನಗೋಸ್ಕರ, ಇದನ್ನ ನಾನು ಬಿಡಬಾರ್ದು, ಏನೋ ಒಂದು ನಾಯ್ಸ್ ಮಾಡುತ್ತಿದ್ದು ಕರ್ನಾಟಕದಲ್ಲಿ ಅಂತ ನಾನು ನಂಬಿದ್ದೀನಿ. ನೋಡೋಣ. ಯೂಶ್ವಲಿ ಏನಾಗುತ್ತೆ, ಮದುವೆ ಅಂತ ಬಂದಾಗ ಇವಾಗ ಹುಡುಗಿರು, ಇತ್ತೀಚಿನ ಹುಡುಗಿರು, ಒಂದು ಹುಡುಗ ಒಬ್ಬನೇ ಇರಬೇಕು ಮನೆಗೆ, 2-3 ಜನ ಅಣ್ಣ ತಮ್ಮಂದ್ರು ಬೇಡ, ಆಸ್ತಿ ಪಾಲಾಗುತ್ತೋ, ಇನ್ನೊಂದೇನೋ ಸಮಸ್ಯೆ ಬರುತ್ತೋ, ಈ ರೀತಿಯೆಲ್ಲ ಯೋಚನೆ ಮಾಡೋದಿದೆ. ಇಲ್ಲಿ ಹಾಗಿಲ್ಲ, ಪರಿಸ್ಥಿತಿ ಬೇರೆ ಥರನೇ ಇದೆ. ಸೊ ಹೇಗಿದೆ ಅಂದರೆ, ಚಂದನ ಯಾವ ಕಾರಣಕ್ಕೆ ಆ ಮನೆಗೆ ಹೋಗ್ತಾಳೆ ಅಂತ, ಅಥವಾ ಮನೆ ಒಡಿತಾಳ, ಏನು ಮಾಡ್ತಾಳೆ ಅಂತ? ಅದೆಲ್ಲ ಕಾರಣ ಎಲ್ಲ ನಾನು ಇವಾಗ ಏನೂ ಹೇಳೋಕ್ಕಾಗಲ್ಲ, ಅದೆಲ್ಲ ಎಪಿಸೋಡಲ್ಲೇ ನೋಡಬೇಕು. ಬಟ್ ಚಂದನ ಬೇರೆ ಹುಡುಗಿ ಇರ್ತಾರಲ್ಲ, ಆ ಪಾತ್ರ ತುಂಬಾ ಮುಗ್ಧೆ ಹುಡುಗಿ, ತುಂಬ ಒಳ್ಳೆ ಹುಡುಗಿ. ಅದು ತುಂಬ ಇನ್ನೋಸೆಂಟು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋಳು. ಏನೋ ಒಂದು ಸೇವೆ ಮಾಡೋಣ, ಆರ್ಕಿಟೆಕ್ಚರ್ ನಾನು ಓದಿದ್ದೀನಿ, ಜನರಿಗೆ ಮನೆ ಕಟ್ಸ್ಕೊಳ್ಳೋಣ ಕಡಿಮೆ ದುಡ್ಡಲ್ಲಿ, ಈ ಥರ ಎಲ್ಲ ಆಸೆಗಳು ಇಟ್ಕೊಂಡಿರೋ ಹುಡುಗಿ. ಸೊ ಅವಳು ಮನೆ ಹೊಡೆಯೋಂಥ ಕೆಲಸ ಮಾಡೋದಂತೂ ಆ ಥರ ಏನಾಗಲ್ಲ, ಆಡಿಯನ್ಸ್ ಏನೋ ಚಿಂತೆ ಮಾಡೋದು ಬೇಡ. ಬಟ್ ಸೊ ಅವಳಿಗೆ ಅವನೊಬ್ಬನೇ ಇರಬೇಕು ಅಥವಾ ಆ ಥರ ಎಲ್ಲ, ಫಸ್ಟ್ ಆಫ್ ಆಲ್ ಮದುವೆ ಅನ್ನೋದೇ ಅವಳು ಐಡಿಯಾದಲ್ಲಿ ಇರೋಲ್ಲ. ಏನು ಕಾರಣಗಳಿಗೋಸ್ಕರ ಅವಳು ಆ ಮನೇಲಿ ಲ್ಯಾಂಡ್ ಆಗ್ತಾಳೆ ಅನ್ನೋದು ಶೋ ಮೇನ್ ಕಾನ್ಸೆಪ್ಟು. ಅದನ್ನೆಲ್ಲ ನೀವು ಎಪಿಸೋಡಲ್ಲೇ ನೋಡಿ, ನಾನೇನು ಹೇಳೋಣ. ಅಂದರೆ ಆರ್ಕಿಟೆಕ್ಚರ್ ಆಗಿರುವಂತಹ ಚಂದನ ಕ್ಯಾಬ್ ಡ್ರೈವರ್ನ ಮದುವೆ ಆಗಿರುವಂಥದ್ದು, ಅಂದರೆ ಲವ್ ಮಾಡಂತೂ ಮದುವೆ ಆಗಿರಲ್ಲ. ನಿಮ್ಗೇನು ಅನ್ಸುತ್ತೆ ನೋಡಿ, ನೀವು ಸ್ಮಾರ್ಟ್, ಕರೆಕ್ಟಾಗಿ ಹೇಳಿದ್ರಿ. ಓಕೆ. ಅಂದರೆ ಈ ಧಾರಾವಾಹಿಯಲ್ಲಿ ಸಾಕಷ್ಟು ಕುತೂಹಲಗಳಿದೆ. ಅಂದರೆ ನಿಮ್ಮ ಪಾತ್ರನೇ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದೆ, ಜೊತೆಗೆ ಮಿಸ್ಟ್ರಿ ಇದೆ. ಇಂಥ ಒಂದು ಪಾತ್ರವನ್ನು ಪ್ಲೇ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ಲೈಕ್ ಐ ಟೋಲ್ಡ್, ಈ ಪಾತ್ರ ಮತ್ತು ಕಾನ್ಸೆಪ್ಟ್ ಅಷ್ಟು ಫ್ರೆಶ್ ಮತ್ತು ಅಷ್ಟು ಚೆನ್ನಾಗಿರೋದಕ್ಕೆ ನನಗೆ ಈ ಧಾರಾವಾಹಿ ಮಾಡಲೇಬೇಕು ಅಂತ ನನಗೆ ಅನಿಸಿದ್ದು. ಆ್ಯಂಡ್ ಹೋಗ್ತಾ ಅಂತೂ ಇನ್ನೂ ಚೆನ್ನಾಗೇ ಆಗ್ತದೆ. ಇವಾಗ ಒಂದು ಕೆಲವು ಎಪಿಸೋಡ್ಸ್ ಇದೆ ಅಷ್ಟೇ ನಮ್ಮ ಹತ್ರ. ಇನ್ನು ಮುಂದೆ ಹೋಗ್ತಾ ಇನ್ನೂ ಸಾಕಷ್ಟು ಈ ಮನೆಗೆ ಬಂದಮೇಲೆ ಬೇರೆ ಆರ್ಟಿಸ್ಟ್ ಜೊತೆ ಇರೋ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಆ್ಯಂಡ್ ನಾವೆಲ್ಲ ಮಜಾ ಮಾಡಿಕೊಂಡು ಸೀನ್ ಶೂಟ್ ಮಾಡ್ತಿದ್ವಿ, ಸಿಕ್ಕಾಪಟ್ಟೆ ನಕ್ಕೊಂಡು, ಬಿಕಾಸ್ ಆ ಥರ ಇದೆ ಸೀನ್ಸ್ ಎಲ್ಲ. ಸೊ ಅಷ್ಟೇ, ಅದಕ್ಕಿಂತ 10 ಪಟ್ಟು ಜಾಸ್ತಿ ನಮ್ಮ ಆಡಿಯನ್ಸ್ ನಗ್ತಾರೆ ಅಂತ ಬಯಸ್ತಿದ್ದೀನಿ. ನೀವಿವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಏನೇ ಪೋಸ್ಟ್ ಹಾಕಿದ್ರೂ ಕೂಡ ಜನರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನು ಯಾಕೆ ಬಿಟ್ರಿ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಏನು ಹೇಳ್ತೀರಾ? ನಾನು ಏನೂ ಹೇಳಿಲ್ಲ ಅದ್ರ ಬಗ್ಗೆ, ನಾನು ಈಗಲೂ ಹೇಳಲ್ಲ. ನಾನು ಯಾವತ್ತು ಹೇಳಬೇಕು ಅಂತ ನಂಗೆ ಅನ್ಸುತ್ತೆ ಅವಾಗ ಹೇಳ್ತೀನಿ, ಸ್ವಲ್ಪ ಮನ್ಸು ಬಿಚ್ಚಿ ಮಾತಾಡ್ತೀನಿ ಅನಿಸಿದ ಟೈಮ್ಗೆ. ಒನ್ ಆಫ್ ದಿ ರೀಸನ್ಸ್ ಎಜುಕೇಷನ್, ಎಸ್ ದಟ್ ವಾಸ್ ದೇರ್, ಬಟ್ ಅದು ಒನ್ ಆಫ್ ದಿ ರೀಸನ್ಸ್. ಆ್ಯಂಡ್ ಆ ಕ್ಷಣಕ್ಕೆ ಸಿಚುವೇಶನ್ ಹಾಗಿತ್ತು, ಸರ್ಕಮ್ಸ್ಟೆನ್ಸಸ್ ಹಾಗಿತ್ತು. ಬಟ್ ಡೆಫಿನೆಟ್ಲಿ ವಾಟ್ ಎವರ್ ಇಟ್ ಈಸ್, ಆ ಒಂದು ಧಾರಾವಾಹಿಯಿಂದ, ಆ ಒಂದು ಪಾತ್ರದಿಂದ ನನಗೆ ಇಡೀ ಕರ್ನಾಟಕಕ್ಕೆ ನಾನು ಪರಿಚಯ ಆದೆ. ಅದನ್ನ ನಾನು ಯಾವಾಗಲೂ ಕೃತಜ್ಞತೆಯಿಂದ ತೊಗೋತೀನಿ. ಆ್ಯಂಡ್ ಒನ್ ಆಫ್ ದಿ ಕರಿಯರ್ ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಮತ್ತು ಪ್ರಾಜೆಕ್ಟ್ ಅದು ನನಗೆ, ಅದು ಹಾಗೇ ಇರುತ್ತೆ ಯಾವಾಗಲೂ ನನ್ನ ಮನಸ್ಸಲ್ಲಿ. ರೆಸ್ಪೆಕ್ಟ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸ್ನೇಹ ಆಗಿ ಜನರಿಗೆ ಹತ್ತಿರ ಆಗಿದ್ದೀರಾ. ಇವಾಗ ನೀವು ಶ್ರೀಗಂಧದ ಗುಡಿಯ ಚಂದನ ಆಗಿ ಜನರಿಗೆ ಹತ್ತಿರ ಆಗಬೇಕು. ಇದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂದರೆ, ಜನ ನಿಮ್ಮನ್ನು ಆಲ್ರೆಡಿ ಒಂದು ಪಾತ್ರದಲ್ಲಿ ಅಪ್ಕೊಂಡಿದ್ದಾರೆ. ಈಗ ಇನ್ನೊಂದು ಪಾತ್ರಕ್ಕೆ ನೀವು ಜೀವ ತುಂಬಬೇಕು, ಅದನ್ನು ಅವರು ಸ್ವೀಕರಿಸಬೇಕು. ಎಸ್, ಅದು ದೊಡ್ಡ ಚಾಲೆಂಜ್ ನನಗೆ ಆ್ಯಕ್ಟರ್ ಆಗಿ. ಆ್ಯಂಡ್ ನಾನು ಆ ಚಾಲೆಂಜ್ನ ಸ್ವೀಕರಿಸಿದ್ದೀನಿ ಆಲ್ರೆಡಿ. ಆ್ಯಂಡ್ ನನ್ನ ಕಡೆಯಿಂದ
1000% ಪ್ರಯತ್ನ ಇರುತ್ತೆ. ಜನರು ಇವಾಗ ಈ ಪಾತ್ರನ ಅಷ್ಟೇ ಇಷ್ಟಪಟ್ಟು, ನಾನು ಎಲ್ಲಾದರೂ ಹೋದರೆ ನನ್ನ ಕೆಲವರು ಸಂಜನಾ ಅಂತಾರೆ, ಕೆಲವರು ಸ್ನೇಹ ಅಂತ ಅಂತಾರೆ. ಇವಾಗ ಅದೇ ರೀತಿ ಚಂದನ ಅಂತಲೂ ಆ ಒಂದು ಹೆಸರು ಬರಬೇಕು ಅಂತ ನಾನಂತೂ 100% ಎಫರ್ಟ್ಸ್ ಹಾಕ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನನ್ನ ಮನದಾಳದಲ್ಲಿ ನಂಗೆ ಅನಿಸ್ತಿದೆ, ಮುಟ್ಟತ್ತೆ ಇಡೀ ಕರ್ನಾಟಕದಲ್ಲಿ ಈ ಪಾತ್ರ ಮತ್ತು ಈ ಕತೆ ಮತ್ತು ಎಲ್ಲ ಪಾತ್ರಗಳು ಈ ಧಾರಾವಾಹಿಲಿ ತುಂಬ ರೀಚ್ ಆಗುತ್ತೆ ಅಂತ. ಈ ಧಾರಾವಾಹಿ ಕತೆ ಜೊತೆಗೆ ಪಾತ್ರ ಜನರು ರೀಚ್ ಆಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಜೊತೆಗೆ ಈಗ ಧಾರಾವಾಹಿ ಅಂತಂದ ಕೂಡಲೇ ಒಂದು ಪೇರ್ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ, ಈ ಹಿಂದೆ ಕೂಡ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇದನ್ನೆಲ್ಲ ನೀವು ಹೇಗೆ ಹ್ಯಾಂಡ್ಲ್ ಮಾಡ್ತೀರಿ ಅಂತ? ಅದಿದ್ದಿದೆ, ಕೋ ಆ್ಯಕ್ಟರ್ಸ್ ಜೊತೆ ಪೇರ್ ಮಾಡೋದಲ್ವಾ. ಅಂದರೆ ಅವರು ತುಂಬ ವೈಯಕ್ತಿಕವಾಗಿ ತೊಗೊಂಡ್ಬಿಡ್ತಾರೆ. ಹೌದು ಹೌದು, ನಿಜ. ತುಂಬ ಚೆನ್ನಾಗಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಹೀರೋ ಮತ್ತು ಹೀರೋಯಿನ್ನು ಅದವ್ರಿಗೆ ಎಲ್ಲ ನಿಜ ನಿಜ ಅನಿಸುತ್ತೆ. ಕೆಲವ್ರಿಗೆ ಆಡಿಯನ್ಸಲ್ಲಿ ರೂರಲ್ ಸೈಡೆಲ್ಲ ಅವ್ರಿಗೆ ಇದೇ ಸತ್ಯ ಅಂತಲೂ ಅನಿಸ್ಬಿಟ್ಟಿರುತ್ತೆ. ಸೊ ಆ ಥರ ಎಲ್ಲ ಮುಂಚೆನೂ ನಂಗೆ ಅನುಭವಗಳಾಗಿದೆ. ನೀವು ಯಾವಾಗ ಮದುವೆ ಆಗ್ತಿದ್ದೀರಾ ಅಂತೆಲ್ಲ ಕೇಳೋದು ರಿಯಲ್ ಲೈಫಲ್ಲೆಲ್ಲ. ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಇವಾಗ ಏನೂ ಅನಿಸಲ್ಲ ನನಗೆ. ಓಕೆ, ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್, ಬೀಯಿಂಗ್ ಪಬ್ಲಿಕ್ ಫಿಗರ್ ಅಂತ ಅಂದ್ಕೊಂಡು ಒಪ್ಕೊಂಡು ಇವಾಗ ಫುಲ್ ನ್ಯೂಟ್ರಲ್ ಆಗಿಬಿಟ್ಟಿದ್ದೀನಿ. ನನಗೇನು ಎಫೆಕ್ಟ್ ಆಗೋಲ್ಲ, ಆ ಥರ ಆಗಿಬಿಟ್ಟಿದ್ದೀನಿ. ಬಟ್ ಹಾಗಂತ ನಾವು ನಮ್ಮ ಕೆಮಿಸ್ಟ್ರಿ ಏನಿದೆ ಅದು ಬಿಟ್ಕೊಡೋಕ್ಕಾಗಲ್ಲ. ಬೋತ್ ದ ಆ್ಯಕ್ಟರ್ಸ್ ಹ್ಯಾವ್ ಟು ಪುಟ್ ಇನ್ ಅಷ್ಟೇ ಎಫರ್ಟ್ಸ್. ಆ್ಯಂಡ್ ಈ ಧಾರಾವಾಹಿಲೂ ನಂಗೆ ಪ್ರೀವಿಯಸ್ಸೂ ಪುಟಕನ ಮಕ್ಕಳಲ್ಲೂ ಧನುಷ್ ವಾಸ್ ಅ ವೆರಿ ಗುಡ್ ಆ್ಯಕ್ಟರ್. ಅವ್ರ ಜೊತೆ ಸೀನ್ಸ್ ಮಾಡೋದಕ್ಕೆ ತುಂಬಾ ಮಜಾ ಬರ್ತಿತ್ತು. ಆ್ಯಂಡ್ ಅವ್ರು ಅಷ್ಟು ಪಾತ್ರಕ್ಕೆ ಅಷ್ಟು ಜಸ್ಟಿಸ್ ಕೊಡ್ತಿದ್ರು. ಅದೇ ರೀತಿ ಇಲ್ಲೂ ಕೂಡ ನಂಗೆ ತುಂಬ ಒಳ್ಳೆಯ ಕೋ ಆ್ಯಕ್ಟರ್ ಸಿಕ್ಕಿದ್ದಾರೆ. ಭವಿಷ್ ಕೂಡ ತುಂಬ ಒಳ್ಳೆ ಆ್ಯಕ್ಟರು. ಸೊ ನಾವು ಕೂಡ ಇಂಪ್ರೊವೈಸೇಷನ್ಸ್ ಎಲ್ಲೆಲ್ಲಿ ಏನೇನು ಮಾಡ್ಬೋದು, ಯಾವ ರೀತಿ ಸೀನ್ಸ್ನ ತುಂಬ ಚೆನ್ನಾಗಿ ಮಾಡ್ಬೋದು ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡು ಸೀನ್ಸ್ ಮಾಡ್ತಿದ್ದೀವಿ. ಸೊ ಓವರ್ ಆಲ್ ವಿ ಆರ್ ಎಂಜಾಯಿಂಗ್ ಆ್ಯಂಡ್ ಡೂಯಿಂಗ್ ಆರ್ ವರ್ಕ್. ಆ್ಯಂಡ್ ಅದು ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ನಮ್ಮ ಒಂದು ಹೊಸ ಜೋಡಿನೂ ಚಂದನ ಮತ್ತು ಚಂದನ ಮತ್ತು ಹರಿಶ್ಚಂದ್ರ ಜೋಡಿ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಹರಿಶ್ಚಂದ್ರ ಪಾತ್ರಕ್ಕೆ ತದ್ವಿರುದ್ಧ, ಬರೀ ಸುಳ್ಳು ಹೇಳುವಂಥ ಪಾತ್ರ. ಅಂದರೆ ಚಂದನ ಮತ್ತು ಹರಿಶ್ಚಂದ್ರ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಜೊತೆಗೆ ನಿಮ್ಗೆ ಹೇಗೆ ಅನಿಸುತ್ತೆ ಪ್ಲೇ ಮಾಡೋವಂಥದ್ದು? ಆ್ಯಕ್ಚುಲಿ ಅವರಿಬ್ಬರು ಮಧ್ಯೆ ಕಾಂಬಿನೇಷನ್ ಸೀನ್ಸ್ ಎಲ್ಲ ತುಂಬಾ ಕಾಮಿಕಲ್ ಆಗಿದೆ. ಸೊ ಸೀನ್ಗಳೇ ಎಷ್ಟು ನಂಗೆ ನಗು ಬರ್ತಿರುತ್ತಂದರೆ, ನಾನು ನಗೋದ್ರಿಂದನೇ ರೀಟೇಕ್ಸ್ ತೊಗೋತಿರ್ತೀನಿ ಸೀನಲ್ಲಿ. ನಾನು ಡೈಲಾಗ್ ಮರ್ತುಬಿಟ್ಟು ರೀಟೇಕ್ ತೊಗೊಳ್ಳೋದಿಲ್ಲ. ನಗು ಶುರು ಆದರೆ ನಂಗೆ ನಿಲ್ಸೋಕ್ಕಾಗಲ್ಲ. ಬಿಕಾಸ್ ಆ ಥರ ಇದೇ ಸೀನ್ಗಳು ತುಂಬಾ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೀವಿ. ಸೊ ಅದೇ ಟ್ರಾನ್ಸ್ಲೇಟ್ ಆಗುತ್ತೆ ಆನ್ ಸ್ಕ್ರೀನ್ ಕೂಡ ಅಂತ ನಾನು ನಂಬಿದ್ದೀನಿ. ತುಂಬ ಚೆನ್ನಾಗಿದೆ. ಅದೇ ನೀವು ಹೇಳ್ದಂಗೆ ನೋಡಿ, ಅವರು ಫುಲ್ಲು ಯಾವಾಗಲೂ ಸುಳ್ಳು ಹೇಳ್ತಿರ್ತಾರೆ. ಅವ್ರದ್ದೊಂಥರ ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರ್. ಚಂದನ ಒಂಥರ ಇಂಟ್ರೋವರ್ಟ್ ಪಾಪ ಹುಡುಗಿ, ಇನ್ನೋಸೆಂಟ್, ಹೇಳಿದೆಲ್ಲ ನಂಬ್ತಾಳೆ. ಈ ಥರ ಇರಬೇಕಾದ್ರೆ ಅವ್ರ ಮಧ್ಯದಲ್ಲಿ ಅಂದರೂ ಏನೋ ಒಂದು ಬಾಂಡ್ ಡೆವಲಪ್ ಆಗುತ್ತೆ. ಬಟ್ ಅವರಿಬ್ರಿಗೂ ಪರಸ್ಪರ ಇರೋ ಕೇರ್, ಕನ್ಸರ್ನ್ ಏನಿದೆ ಅದು ಸುಳ್ಳಲ್ಲ, ಬೇರೆ ಏನೇ ಸುಳ್ಳು ಆದ್ರೂ. ಸೊ ಅದು ಯಾವ ರೀತಿ ಮುಂದೆ ಪ್ರೀತಿಗೆ ಕನ್ವರ್ಟ್ ಆಗುತ್ತೋ ಆಗಲ್ವೋ ಅದೆಲ್ಲ ನೀವು ಧಾರಾವಾಹಿಲಿ ನೋಡಿ, ನಾನೇನು ಹೇಳಲ್ಲ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗಿತಿದ್ದಂತೆ ಸಂಜನಾ ಅವರು ತೆರೆ ಮೇಲೆ ಕಾಣಿಸ್ಕೊಂಡಿಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋಂಥ ಒಂದು ಮಾತು ಕೂಡ ಶುರುವಾಯಿತು. ಅದಾದ ನಂತರದಲ್ಲಿ ಈ ಸೀರಿಯಲ್ ಪ್ರೊಮೋ ಬಂದಮೇಲೆ ಬಹುಶಃ ಸಂಜನಾ ಅವರು ಬಿಗ್ ಬಾಸ್ಗೆ ಬರೋದಿಲ್ಲ ಅಂತ ಹೇಳಿದ್ರು. ನಿಮ್ಗೆ ಯಾವ ರೀತಿ ಪ್ರಶ್ನೆಗಳು ಬಂತು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಹೊರಗಡೆ ಜನ ಸಿಕ್ಕಾಗ? ನನಗೂ ತುಂಬ ಶಾಕ್ ಆಯಿತು ಈ ನ್ಯೂಸ್ ಎಲ್ಲ ನೋಡಿ. ಲಾಸ್ಟ್ ಇಯರ್ ಕೂಡ ನ್ಯೂಸ್ ಬಂತು. ಓಕೆ, ಲಾಸ್ಟ್ ಇಯರ್ ಏನೋ ಓಕೆ ನಾನು ಅಲ್ಲಿ ಧಾರಾವಾಹಿ ಬಿಟ್ಟಿದ್ದೆ, ಓಕೆ ಬಂದೇ ಬರುತ್ತೆ ಅಂತ. ಈ ವರ್ಷ ಈ ಧಾರಾವಾಹಿ ಮಾಡ್ತಿದ್ದೀನಿ, ಪ್ರೋಮೋನು ಬರ್ತಿದೆ ಅಂದ್ರೂ ನ್ಯೂಸ್ ಮೀಡಿಯಾ ಅವರೆಲ್ಲ ಹಾಕಿದ್ದಾರೆ ನನ್ನ ಹೆಸರು ಲಿಸ್ಟಲ್ಲಿ. ಇದು ಹೇಗೆ ಅಂತ ನನಗೂ ಸ್ವಲ್ಪ ಶಾಕ್ ಆಯಿತು. ಆಮೇಲೆ ಎಲ್ಲರೂ ಅಷ್ಟು ಅಟೆನ್ಷನ್ ಕೊಡ್ತಿದ್ದಾರೆ, ವೈ ನಾಟ್ ಎಂಜಾಯ್ ಇಟ್ ಅಂತ ನಾನು ಸುಮ್ಮನೆ ಮಜಾ ತೊಗೊಂಡೆ ಅಷ್ಟೇ. ಬಟ್ ಎಲ್ಲ ಕಡೆಯಿಂದ ಕಾಲ್ಸು, ಮೆಸೇಜಸ್ ಎಲ್ಲ, ನೀವು ಹೋಗ್ತಿದ್ದೀರಾ ಬಿಗ್ ಬಾಸ್ಗೆ, ನಾವು ಬಂದು ಇದು ಮಾಡ್ತೀವಿ, ನಾವು ಬಂದು ಅದು ಮಾಡ್ತೀವಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಅದೇ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋಕ್ಕಾಗಲಿ, ಕಾಸ್ಟ್ಯೂಮು, ಮೇಕಪ್ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕೊನೆಗೆ ಎಲ್ಲರಿಗೂ ಒಂದು ಲೈನಿಂದ ಹೇಳ್ಕೊಂಬಂದೆ, ಇಲ್ಲ ನಾನು ಹೋಗ್ತಿಲ್ಲ, ಇಲ್ಲ ನಾನು ಹೊಸ ಧಾರಾವಾಹಿ ಬರ್ತಿದೆ, ನಾನು ಯಾರು ಶೂಟ್ ಮಾಡ್ತಾರೆ ನಾನು ಹೋದರೆ ಅಲ್ಲಿ ಅಂತ. ಬಟ್ ನೈಸ್, ನಾವು ಸುಮ್ಮನೆ ನಾನು ಮನೇಲಿ ಕೂತು ನನಗೆ PR ಆಗ್ತಿದೆ ಅಂದರೆ ವೈ ನಾಟ್, ಮಾರ್ಕೆಟಿಂಗ್ ಆಗ್ತಿದೆ. ನೆಗೆಟಿವ್ ಆರ್ ಪಾಸಿಟಿವ್? ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ. ನೆಗೆಟಿವ್ ಅಂತೂ ನನಗೂ ಇಷ್ಟ ಇಲ್ಲ, ಬಟ್ ಇದು ಪಾಸಿಟಿವ್ ಅಲ್ಲ. ಓಕೆ, ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಂದಿನ ವರ್ಷಗಳಲ್ಲಿ ಅವಕಾಶ ಬಂದರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ, ನಿಲುವು ಏನಾಗಿರುತ್ತೆ? ಈ ಧಾರಾವಾಹಿ ಅಂತೂ 2 ವರ್ಷ ಇರುತ್ತೆ. ಮುಂಬರುವ ವರ್ಷಗಳಲ್ಲಿ ನನಗೆ ತುಂಬ ನ್ಯೂಟ್ರಲ್ ಒಪಿನಿಯನ್ ಇದೆ, ತುಂಬ ಆನೆಸ್ಟಾಗಿ ಹೇಳಬೇಕು ಅಂದರೆ. ಬಟ್ ಮೇ ಬಿ ಒಂದು 10 ವರ್ಷ ಆದಮೇಲೆ ಅವಕಾಶ ಬಂದರೆ ಒಪ್ಕೋಬೋದೇನೋ. ಮೆಡಿಕಲ್ ಇಂಜಿನಿಯರಿಂಗ್ ಓದ್ತಾ ಇರೋದು ಎಲ್ಲಿವರೆಗೆ ಬಂತು?
ಮೆಡಿಕಲ್ ಇಂಜಿನಿಯರಿಂಗ್ ಮುಗಿಸಿ ಆಯಿತು, ಅದು ಮುಗಿಸಿ 2 ವರ್ಷ ಆಯಿತು. ಆಮೇಲೆ ಈಗ ಮಾಸ್ಟರ್ಸ್ ಮಾಡ್ತಿದ್ದೀನಿ ಪೊಲಿಟಿಕಲ್ ಸೈನ್ಸಲ್ಲಿ. ಸೊ ಪೊಲಿಟಿಕಲ್ ಸೈನ್ಸ್ ಇನ್ನೂ ಡೆಪ್ತಲ್ಲಿ ಓದಬೇಕು, PhD ಮಾಡಬೇಕು ಅನ್ನೋ ಆಸೆಗಳು ಇದೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ನಮ್ಮ ಗೌರ್ಮೆಂಟಲ್ಲಿ ಪೊಲಿಟಿಕಲ್ ಸಿಸ್ಟಮಲ್ಲಿ ವರ್ಕ್ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನೋ ಆಸೆಗಳೆಲ್ಲ ಇದೆ. ಸೊ ತುಂಬ ಆಸೆಗಳು ಇಟ್ಕೊಂಡಿದ್ದೀನಿ, ಬಟ್ ಜಾಸ್ತಿ ಅದ್ರ ಬಗ್ಗೆ ರಿವೀಲ್ ಮಾಡಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು ನಮ್ಮ ಆಡಿಯನ್ಸು, ಮುಂದೆ ಬರೋ ವರ್ಷಗಳಲ್ಲಿ ಗೊತ್ತಾಗತ್ತೆ. ತುಂಬ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ. ಜೊತೆಗೆ ಶ್ರೀಗಂಧದ ಗುಡಿ ಧಾರಾವಾಹಿಯ ನಾಯಕಿಯಾಗಿ ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ ಜೊತೆ ಈ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.